ಕ್ರಾಂತಿ 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 ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಳಗೆ ಆಗಾಗ ಬಂದು ಹೋಗ್ತಾ ಇರುವಂತಹ ಅದೇ ರಾಗ ಅದೇ ಹಾಡಿನಂತಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಟುಸ್ಸಾದ ಬಳಿಕ ಈಗ ನವೆಂಬರ್ ಕ್ರಾಂತಿಯ ಭ್ರಮೆ ಆವರಿಸಿದೆ. ಆದರೆ ದಸರಾ ಸಂಭ್ರಮದಲ್ಲೇ ಸಿಎಂ ಸಿದ್ದರಾಮಯ್ಯ ಎಲ್ಲ ಕ್ರಾಂತಿ ಗೀತೆಗಳಿಗೆ ಮೊಳೆ ಹೊಡೆದಿರೋದು ಮತ್ತೆ ಸಿಎಂ ಬದಲಾವಣೆಯ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ಹಸ್ತಪಾಳ್ಯದಲ್ಲಿ ಪವರ್ ಶೇರಿಂಗ್ ಮಾತು ಮತ್ತೆ ಬಡಬಡಾಯಿಸ್ತಾ ಇದೆ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ, ಎರಡನೇ ಸಾರಿ ಚೀಫ್ ಮಿನಿಸ್ಟರ್ಗೆ ಹೋಗ್ತದೆ. ಬಜೆಟ್ ಮಂಡಿಸಲ್ಲ, ಬಜೆಟ್ ಮಂಡಿಸಿದೆ ಇನ್ನೂ 2 ವರ್ಷ. ಇದು ಕಾಂಗ್ರೆಸ್ ಮನೆಯೊಳಗಿನ ಕ್ರಾಂತಿ ಗೀತೆ. ಇದು ಋತುಮಾನ ಬದಲಾದಂತೆಲ್ಲ ಬದಲಾಗ್ತಾ ಮುಂದೆ ಮುಂದೆ ಸಾಗ್ತಿದೆ. ಮೊದಲು ಮಾಜಿ ಸಚಿವ ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ರಾಗ ಹಾಡಿದ್ರು. ಆದ್ರೆ ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಕೂಡ ಬಂದಾಗಿದೆ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸದ್ಯ ನವೆಂಬರ್ ಕ್ರಾಂತಿಯ ಸದ್ದು ಮೊಳಗಿದ್ರು ಆಯುಧ ಪೂಜೆ ಎಂದೇ ಸಿಎಂ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಎಲ್ಲವನ್ನೂ ಬುಡವೇಲು ಮಾಡಿದಂತೆ ಕಾಣಿಸ್ತಿದೆ. 5 ವರ್ಷ ನಾನೇ ಸಿಎಂ, ಸಿದ್ದು ಮಾತಿಗೆ ಡಿಕೆಶಿ ದನಿ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಡಿಕೆಶಿ ರಾಗ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ಯಾರಂಟಿ ಸರ್ಕಾರಕ್ಕೆ ಈಗ 2.5 ವರ್ಷದ ಪ್ರಾಯ. ಇನ್ನೆರಡೂವರೆ ವರ್ಷ ಪವರ್ ಬಾಕಿ ಇದೆ. ಆವತ್ತು ಸರ್ಕಾರ ರಚನೆ ಆಗಿದ್ದಾಗ ಏನೆಲ್ಲ ಮಾತುಕತೆಯಾಗಿತ್ತು ಅನ್ನೋದು ಇನ್ನೂ ನಿಗೂಢ. ಆದ್ರೆ ಸಿಎಂ ಬದಲಾವಣೆ ಚರ್ಚೆ ಆಗಾಗ್ಗೆ ಸುಂಟರಗಾಳಿಯಂತೆ ಸುತ್ತುತ್ತಾನೇ ಇದೆ. ನಿನ್ನೆ ಆಯುಧ ಪೂಜೆ ಎಂದೇ ಸಿಎಂ ಬಿಟ್ಟಿದ್ದ ಸಿದ್ಧಾಸ್ತ್ರ ಎದುರಾಳಿಗಳನ್ನ ಶೇಕ್ ಮಾಡಿದೆ. ಸೆಪ್ಟೆಂಬರ್ ನವೆಂಬರ್ ಕ್ರಾಂತಿ ಗೀತೆಗಳಿಗೆ ಮೊಳೆ ಹೊಡೆದ ಸಿದ್ದು ಇನ್2.5 ವರ್ಷ ನಾನೇ ಸಿಎಂ, ಮುಂದಿನ ವರ್ಷವೂ ದಸರಾ ಪುಷ್ಪಾರ್ಚನೆ ನಾನೇ ಮಾಡ್ತೀನಿ ಎಂದ ಮಾತು ಭಾರೀ ಸಂಚಲನ ಸೃಷ್ಟಿಸಿದೆ. ಸಿಎಂ ಮಾತಿಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಏನು ಹೇಳಿದ್ದಾರೋ ಅಷ್ಟೇ, ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕ್ರಾಂತಿ ಗೀಂತಿ ಎಂದ ವಿಪಕ್ಷ ಬಿಜೆಪಿಗೂ ಕ್ರಾಂತಿ ಮಾತಲ್ಲೇ ಕುಟುಕಿದ್ದಾರೆ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ, ಇನ್ಕ್ಲೂಡಿಂಗ್ ರಂಗನಾಥ್. I have asked GC Chandrasekhar to issue notice. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಬಿಜೆಪಿ ಪಾರ್ಟಿ, ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗ್ಲಿ. ಬಿಜೆಪಿ ಪಾರ್ಟಿ ಏನೇನಿದೆ, ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ಅವ್ರ ಮನೇನ ಹೊಲ್ಕೊಳ್ಳಿ, ರಿಪೇರಿ. ಬೇಕಾದ್ರೆ ಸೂಜಿ ದಾರ 2 ಕಳಿಸ್ಕೊಡ್ತೀನಿ, ಹೊಲ್ಕೊಂಡು ರೆಡಿ ಮಾಡ್ಕೊಳ್ಳಿ ಅವ್ರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲವೇ ಇಲ್ಲ. ಕ್ರಾಂತಿಯಲ್ಲ, ಬರೀ ಭ್ರಾಂತಿ ಎಂದ ರಾಮಲಿಂಗಾರೆಡ್ಡಿ. ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಡಿಕೆಶಿ ಹೇಳಿದ ಮೇಲೆ ಇನ್ನೇನಿದೆ ಅಂತ ಚರ್ಚೆಗೆ ತೆರೆ ಎಳೆದಿದ್ದಾರೆ. ಸಿಎಂ ಆಗಬೇಕು ಅಂತ ಯಾರಿದ್ದಾರೆ? ಶಿವಕುಮಾರ್ ಅವರು ಇದ್ದಾರಲ್ವಾ. ಶಿವಕುಮಾರೇ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಆ ವಿಚಾರನೇ ಇಲ್ಲ. ಈಗ ಸಿದ್ದರಾಮಯ್ಯವರು ನಾನೇ ಇರ್ತೀನಿ ಅಂತ ಹೇಳ್ತಾರೆ. ನಮ್ಮ ಶಿವಕುಮಾರ್ ಅವರು ಕೂಡ 5 ವರ್ಷ ಸಿದ್ದರಾಮಯ್ಯವರು ಇರ್ತಾರೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಪ್ರಶ್ನೆ ನೀವು ಕೇಳೋ ಹಂಗೆ ಇಲ್ಲ ನಮಗೀಗ. ಯಾವುದು ನವೆಂಬರ್ ಕ್ರಾಂತಿ ಯಾವುದು ಇಲ್ಲ, ಯಾ ಕ್ರಾಂತಿನೇ ಇಲ್ಲ, ಏನಿಲ್ಲ, ಭ್ರಾಂತಿ ಅಷ್ಟೇ. ಪವರ್ ಶೇರಿಂಗ್ ಬಗ್ಗೆ ಗೊತ್ತಿದ್ರೆ ಮೂವರಿಗೆ ಮಾತ್ರ, ಬೇರೆ ಯಾರು ಮಾತಾಡಬಾರದು ಎಂದ ಬಿಕೆಎಸ್. ಸೋನಿಯಾ, ರಾಹುಲ್, ಖರ್ಗೆಗೆ ಮಾತ್ರ ಪವರ್ ಶೇರಿಂಗ್ ಮರ್ಮ ಗೊತ್ತಿದೆ, ಬೇರೆಯವರು ಮಾತಾಡಬಾರದು ಎಂಬ ಸೂಚನೆ ಇದೆ. ಇದರ ಬಗ್ಗೆ ಹೈಕಮಾಂಡ್ ನಾಯಕರೇ ಹೇಳ್ತಾರೆ ಅಂತ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ದಿಲ್ಲಿಯತ್ತ ದಿಕ್ಕು ತೋರಿಸಿದ್ದಾರೆ. ಪವರ್ ಶೇರಿಂಗ್ ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ.
ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಕೊಟ್ಟಿದ್ದಾರೆ. ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ. ಒಟ್ಟಾರೆ ಸರ್ಕಾರ ಆರಂಭ ಆದಾಗಿನಿಂದಲೂ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾನೆ ಇದೆ. ಇನ್ನೇನು ನವೆಂಬರ್ಗೆ ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷಗಳು ಕಳೆಯುತ್ತೆ. ಹೈಕಮಾಂಡ್ ಸಿಎಂ ಸೀಟು ಬದಲಿಸುತ್ತಾ ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ತಾರಾ ಅನ್ನೋದು ಕ್ರಾಂತಿ ಮೊಳಗದ ಮೇಲೆ ಬಯಲಾಗಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.